ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಅತಿ ದೊಡ್ಡ ಬೆಳವಣಿಗೆ ಆಗಿದೆ ಅಂತಲೇ ಹೇಳಬೇಕು. ನಾವು ಧರ್ಮಸ್ಥಳದಲ್ಲೇ ಇದ್ದೀವಿ. ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಅಲ್ಲಿಯ ಸ್ಥಳೀಯರನ್ನ ಮಾತನಾಡಿಸುವಂತಹ ಕೆಲಸನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿನ್ನೆ SIT ಒಂದು ಟೀಮ್ನ ಭೇಟಿ ಮಾಡಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಸಿಗದೇ ಇರುವಂತಹ ಒಂದಷ್ಟು ಪ್ರೂಫ್ಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. SIT ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳು ಧರ್ಮಸ್ಥಳದ ಜನರನ್ನ ಬೇರೆ ರೀತಿ ಕೆಟ್ಟ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮೈಸೂರಿನ ಯುವ ಪತ್ರಕರ್ತ ಆಗಿರುವಂತಹ ವಿಕಾಸ್ ಶಾಸ್ತ್ರಿ ಅವರು SIT ಕಚೇರಿಗೆ ಭೇಟಿಯನ್ನ ಕೊಟ್ಟು ಒಂದು ಕಂಪ್ಲೇಂಟ್ ಅನ್ನ ಸಹ ಕೊಟ್ಟಿದ್ರು. ಅದನ್ನ ನೀವು ನಿನ್ನೆ ನೋಡಿದಿರಿ. ಇದೀಗ ಅದಾದ ನಂತರ SITಗೆ ಬೆಳಿಗ್ಗೆ ಇವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಯೂಟ್ಯೂಬರ್ಗಳಾದಂತಹ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳ ಮೇಲೆ, ಅದರ ಜೊತೆಗೆ ಕೆಲವೊಂದಷ್ಟು ಲಾಯರ್ ಜಗದೀಶ್ ಅವರಾಗಿರ್ಬೋದು, ಗಿರೀಶ್ ಮಠಣ್ಣ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಇವರ ಎಲ್ಲರ ಹೆಸರನ್ನ ಸೇರಿಸಿ ಅವರು ಮಾತನಾಡಿರುವಂತಹ ಒಂದಷ್ಟು ವಿಡಿಯೋ ಲಿಂಕ್ಗಳನ್ನ ಸೇರಿಸಿ ಒಂದಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಅಲ್ಲಿ ಬಂದಿದ್ದಂತಹ ಅಂದ್ರೆ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ರು ಅಂತ ಹೇಳಲಾದಂತಹ ಯೂಟ್ಯೂಬರ್ಗಳನ್ನ ಕ್ವಶನ್ ಮಾಡ್ತಾರೆ. ಅಂದ್ರೆ ನಿಮಗೆ SIT ತಂಡ ನಿಜವಾಗ್ಲೂ ಮಾಹಿತಿ ಕೊಡ್ತಾ ಇದೆಯಾ? ಈ ಗುಂಡಿಯಲ್ಲಿ 2 ಶವ ಸಿಕ್ತು, ಈ ಗುಂಡಿಯಲ್ಲಿ 3 ಶವ ಸಿಕ್ತು, ಆ ಗುಂಡಿಯಲ್ಲಿ 6 ಶವ ಸಿಕ್ತು ಅಂತ ಏನ್ ಹೇಳ್ತಾ ಇದಾರಲ್ಲ, ನಿಮಗೆ ಈ ಮಾಹಿತಿ ಎಲ್ಲಿಂದ ಬರ್ತಾ ಇದೆ? ಇದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಒಂದಷ್ಟು ಅವಾಂತರಗಳು, ಒಂದಷ್ಟು ಗದ್ದಲಗಳು, FIR ಎಲ್ಲವೂ ಕೂಡ ಆಗಿದೆ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಶಾಸ್ತ್ರಿ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇದೀಗ ನಿನ್ನೆ ನೀವು ಕಂಪ್ಲೇಂಟ್ ಅನ್ನ ಕೊಡ್ತೀರಾ, ಕಂಪ್ಲೇಂಟ್ ಕೊಟ್ಟು ಹೊರಗಡೆ ಬರ್ತೀರಾ. ಬಂದು ಕೆಲವೇ ಒಂದಷ್ಟು ಗಂಟೆಗಳ ಒಳಗಡೆ ಈ ರೀತಿಯ ಒಂದು ಘಟನೆ ನಡೆದಿದೆ. ಈ ಘಟನೆ ಬಗ್ಗೆ ಫಸ್ಟ್ ರಿಯಾಕ್ಷನ್ ನಿಮ್ದು? ಈ ಘಟನೆ ಆಗಬಾರ್ದಿತ್ತು. ಯಾಕೆಂತಂದ್ರೆ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನೋಡುವಂತ ಟೈಮಲ್ಲಿ ಈ ರೀತಿ ಪ್ರಕ್ರಿಯೆಗಳಾದಾಗ ಮನಸ್ಸಿಗೆ ನೋವಾಗುತ್ತೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಆ 3 ಯೂಟ್ಯೂಬರ್ಗಳ ಅವಳಿ. ಎಷ್ಟರ ಮಟ್ಟಿಗೆ ಅವಳಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಲಿಟ್ರಲಿ ಕಣ್ಣು ಮುಂದೆ ನೋಡಿ ಇವ್ರ ಮುಂದೆನೆ ರೇಪ್ ಆಗಿರೋ ರೀತಿ ಮಾತಾಡ್ತಾರೆ. ನಕಲಿ ದೇವಮಾನವ ಅಂತಾರೆ, ಅಥವಾ ಬಾಯಿಗೆ ಕೆಟ್ಟ ಮಾತುಗಳೆಲ್ಲ ಬೈದಿರುವಂತಹ ವಿಡಿಯೋಗಳಿದೆ ಆ ಚಾನೆಲ್ಗಳಲ್ಲಿ. ಇಂಥ ಕಚಡಗಳು ಹೋಗಿ ಏನೋ ಮಾತಾಡಿದಾರೆ, ಅಲ್ಲಿ ಕೊಟ್ಟಿದ್ದಾರೆ ಗ್ರಾಮಸ್ಥರೇಟ್. ಈಗ ಅದಾದ್ಮೇಲೆ ಈ ಮಹೇಶ್ ಶೆಟ್ಟಿ ಏನ್ ಮಾಡ್ದ, ಸುವರ್ಣ ರಿಪೋರ್ಟರ್ ಮೇಲೆ ಕೈ ಮಾಡ್ತಾನೆ. ಈ ಲೋಫರ್ ನನ್ನ ಮಗಂಗ ಒಂದು ಯೋಗ್ಯತೆ ಗೊತ್ತಿದ್ಯಾ? ಒಬ್ಬ ಪತ್ರಕರ್ತನ್ ಮುಟ್ಟಿದ್ರೆ ಏನಾಗುತ್ತೆ ಅಂತ ಇತಿಹಾಸ ತೆಗೆದು ನೋಡಿ, ಏನೇನಾಗಿದೆ ಅಂತ ಗೊತ್ತಾಗುತ್ತೆ. ಇವನೊಬ್ಬ ಪತ್ರಕರ್ತನ್ ಹೊಡೆದು ಇವತ್ತು ಹೀರೋ ಆಗಿರ್ಬೋದೇನೋ ತಿಮ್ರೋಡಿ. ಕಚಡ ನನ್ನ ಮಗನೇ, ಮುಚ್ಕೊಂಡು ಕ್ಷಮಾಪಣೆ ಕೇಳ್ಬಿಟ್ಟು ಇದನ್ನೆಲ್ಲ ಬಗೆಹರಿಸ್ಕೊ. ಇನ್ನು ಆ ಸಮೀರ್, ಇದಕ್ಕೆಲ್ಲ ಕಾರಣ ಸಮೀರ್ ಸರ್. ಆ ಬೇವರ್ಸಿ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಏನಕ್ಕೆ ಸುಳ್ಳು ಸುದ್ದಿಗಳು ಮಾಡ್ಕೊಂಡು ವಿಜುವಲ್ ಕೊಟ್ಕೊಂಡು ಜನರನ್ನ ಮಂಕ್ ಮಾಡಿ ಮಬ್ ಮಾಡಿ ಇಂಥ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿಯೇನೆ ಅವನು ಒಳಗಾಕ. ಓಕೆ, ಧರ್ಮಸ್ಥಳ ಗ್ರಾಮಸ್ಥರು ತೆಗೆದುಕೊಂಡಂತಹ ನಿರ್ಧಾರ ಅಂದ್ರೆ ಒಂದು ಕಾನೂನಿನ ಪರಿವ್ಯಾಪ್ತಿಯಲ್ಲಿ ಯೋಚನೆ ಮಾಡಿದಾಗ ಯಾರಿಗೂ ಯಾರ ಮೇಲೂ ಕೂಡ ಹಲ್ಲೆ ಮಾಡುವಂತಹ ಒಂದು ರೈಟ್ಸ್ ಇಲ್ಲ, ಮಾಡೋದು ತಪ್ಪು. ಆದರೂ ಕೂಡ ನಿನ್ನೆ ಅಲ್ಲಿ ಸೇರಿದಂತಹ ಒಂದು 300 ಜನನೋ 500 ಜನನೋ ವಾಟ್ ಎವರ್ ಇಟ್ ಈಸ್, ಅಷ್ಟು ಜನ ಸೇರಿ ಆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಒಂದು ಆರೋಪ ಕೇಳಿ ಬಂದಿದೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಆಗಿದೆ. ಏನಂತೀರಾ? ಅಂದ್ರೆ ಯಾಕೆ ಧರ್ಮಸ್ಥಳ ಗ್ರಾಮಸ್ಥರು ಆ ಯೂಟ್ಯೂಬರ್ಗಳನ್ನ ಟಾರ್ಗೆಟ್ ಮಾಡಿದ್ರು? ಅದೇ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಯಾಕೆ ಮಾಡಿದ್ರು? ಅದೇ ಯೂಟ್ಯೂಬರ್ಗಳಿಗೆ ಮಾತ್ರ ಯಾಕೆ ಪ್ರಶ್ನೆ ಮಾಡಿದ್ರು? ಅಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಸಾಕಷ್ಟು ಇದ್ವು. ಆ ಎಲ್ಲಾ ಮಾಧ್ಯಮಗಳನ್ನ ಬಿಟ್ಟು ಈ 3 ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಗ್ರಾಮಸ್ಥರು ಮಾಡಿದ ತಪ್ಪು 100% ತಪ್ಪು, ಹೊಡಿಬಾರ್ದಿತ್ತು. ಯಾರಿಗೂ ಕೂಡ ಕಾನೂನು ಕೈ ತಗೊಳ್ಳೋಂಥ ರೈಟ್ಸ್ ಇಲ್ಲ. ಆದ್ರೆ ಈ 3ರನ್ನೇ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಅಂತಂದ್ರೆ, ಈ 3 ಯೂಟ್ಯೂಬ್ ಚಾನಲ್ಗಳನ್ನ ನೀವು ನೋಡ್ಕೊ ಬನ್ನಿ. ಆ ಕುಡ್ಲ ರಾಂಪೇಜು ಅವನೊಬ್ಬ ಮಂಗ, ಅವನ ತಲೆಯಲ್ಲಿ 3 ಕಾಸು ಬುದ್ಧಿ ಇಲ್ಲ. ಸುಮ್ಮನೆ ಬೈಯೋದು ಏನೋ. SIT ಮೂಲಗಳ ಮಾಹಿತಿ ಪ್ರಕಾರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. SIT ಮೂಲಗಳ ಮಾಹಿತಿ ಪ್ರಕಾರ ಅಲ್ಲಿ 15 ಶವ ಸಿಕ್ತಂತೆ, 10 ಶವ ಸಿಕ್ತಂತೆ, 10 ಅಸ್ಥಿ ಪಂಜರ ಸಿಕ್ತಂತೆ. ಇವ್ರ ಅಪ್ಪ ಸಿಕ್ತಾ ಅಲ್ಲಿ, ಇವ್ರ ಅಪ್ಪ ಸಿಕ್ಕದ್ನ ಅಲ್ಲಿ, ಇವ್ರ ಅಪ್ಪನ ಅಸ್ಥಿ ಪಂಜರ ಸಿಕ್ತಾ ಅಲ್ಲಿ. ಏನಕ್ಕೆ ಈ ತರ ಸುಳ್ಳು ಸುದ್ದಿಗಳು? ಒಂದ್ಸಲ ಈ ಒಂದು ಕೋರ್ಟ್ನಿಂದ ಆರ್ಡರ್ ಡಿಲಿಷನ್ ಆಗಿತ್ತು. ಈ ಮನುಷ್ಯ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನ ನೇರವಾಗಿ ತಗೊಂಡು ಅಕೌಂಟ್ ಡಿಲೀಟ್ ಮಾಡಿಸ್ತಾ ನಕಲಿ ದೇವಮಾನವ, ಅವನು ಅಂತ ಮಗ ಇಂಥ ಮಗ ಅಂತ ವಿಡಿಯೋ ಮಾಡಿರ್ತಾನೆ. ಇದನ್ನ ಜನರು ನೋಡ್ಕೊಂಡೇ ಬಂದಿದ್ದಾರೆ. ಇನ್ನೊಬ್ಬ ಯುನೈಟೆಡ್ ಮೀಡಿಯಾ ಅಂತ, ಅವನು ಎಷ್ಟರ ಮಟ್ಟಿಗೆ ಇಳಿದ್ಬಿಟ್ಟಿದ್ದ ಅಂತಂದ್ರೆ ಅಲ್ಲಿ ಆಟೋ ಡ್ರೈವರ್ದು ಏನೋ ಸ್ಟಿಂಗ್ ಆಪರೇಷನ್ ಮಾಡ್ತಾನಂತ. ಆಟೋ ಡ್ರೈವರ್ಗಳೆಲ್ಲ ರೇಪಿಸ್ಟ್ ಅಂತಾನೆ. ಹೊಡಿಬಾರ್ದಿತ್ತು. ನಾನು ಅದೇ ಹೇಳ್ತಾ ಇದ್ದೀನಿ, ಇವ್ರು ಯಾರಿಗೂ ಹೊಡಿಬಾರ್ದಿತ್ತು. ಕಾನೂನಾತ್ಮಕವಾಗಿ ಆಕ್ಷನ್ ತಗೋಬೇಕಿತ್ತು. ಅಲ್ಲಿನ ಜನರ ಭಾವನೆನೂ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ನೊಂದೋಗ್ಬಿಟ್ಟಿದ್ದಾರೆ. ಹಲವಾರು ವರ್ಷಗಳ ದಾಳಿ ಅವ್ರ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ನೋವು ಮಾಡಿದೆ. ನಿನ್ನೆ ಸಮಯ ಸಂದರ್ಭ ಏನಾಯ್ತು ಗೊತ್ತಿಲ್ಲ, ಹೊಡೆದಿದ್ದಾರೆ.
ಹೊಡೆದಿರೋದನ್ನ ನಾನು ಸಮರ್ಥಿಸ್ಕೊಳ್ತಿಲ್ಲ. ಆದರೆ ಈ ಮೂವರು ಮಾಡಿರುವಂತಹ ತಪ್ಪನ್ನು ಒಂದ್ ಕಡೆ ನೋಡ್ಬೇಕಾಗುತ್ತೆ, ಅದು ಸಾಮಾನ್ಯ ಜನರಾಗಿ ನಾವು ನೋಡ್ಬೇಕಾಗುತ್ತೆ. ಈ ಮೂವರು ಇವತ್ತು ಒದೆ ತಿದ್ದಿದ್ದಾರೆ, ಈಗ ಹುಷಾರಾಗ್ಲಿ ಅಂತ ನಾವು ಕೂಡ ದೇವರಲ್ಲಿ ಬೇಡ್ಕತೀವಿ, ಯಾರಿಗೂ ಏನು ತೊಂದರೆ ಆಗ್ಬಾರ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲೀಲಿ ಅಂತ ಹೇಳ್ತೀನಿ ಅಷ್ಟೇ. ಈ ತರ ಫೇಕ್ ನ್ಯೂಸ್ ಮಾಡೋದು ನಿಲ್ಲಿಸ್ಬೇಕು ಅಂತ ಹೇಳ್ತೀರಿ? 100% ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ಎಂಡೇ ಇಲ್ವಲ್ಲ. ಎಷ್ಟು ಸರ್, ಈಗ ನಾನು ನಾಳೆ ಬರ್ತೀನಿ ಸರ್, ನಾಳೆ ಬಂದ್ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ನನ್ನ ಕಣ್ಣು ಮುಂದೆ ಒಂದು ರೇಪ್ ಮಾಡ್ದ, ನಾನು ನೋಡಿದೆ ಅಂದ್ರೆ ಕಂಪ್ಲೇಂಟ್ ತಗೋತಾರೆ ಸರ್. ಯಾರು ಸುದ್ದಿ ಮಾಡ್ತೀರಾ? ಎಲ್ಲ ಸುದ್ದಿ ಮಧ್ಯೆ ಆಗುತ್ತೆ ಅಷ್ಟೇ. ಆ ವ್ಯಕ್ತಿಯ ತೇಜೋವಧೆ ಆಯ್ತಲ್ಲ, ನಾವ್ ಅದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಎಲ್ಲರೂ ಕೂಡ ಏನೋ ನಾವ್ ಮಾತಾಡ್ಬೇಕು, ವೀರೇಂದ್ರ ಹೆಗ್ಗಡೆ ಅವ್ರ ಅತ್ಯಾಚಾರಿ ಏನ ಇವ್ ನೋಡಿದನಪ್ಪ, ಒಂದೇ ಒಂದ್ ಸಾಕ್ಷಿ ಕೊಟ್ಟಿಲ್ವಲ್ಲ ಇಷ್ಟ ದಿನ. ನಮ್ ವಾದ ಇರೋದಿದೆ, ಒಂದೇ ಒಂದ್ ಸಾಕ್ಷಿ ಕೊಡಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಾವು ನಿಮ್ ಜೊತೆ ಕೈ ಜೋಡಿಸಿದ್ರೆ ಅದ್ ಗೆಲುವೆ, ಬರ್ದಿಟ್ಕೊಬಿಡಿ ಅದ್ ಗೆಲುವೆ. ಅದ್ ನಾವಿದೀವಿ, ನಮ್ಮಿಂದ ಆಗ್ತಿದ್ದಲ್ಲ, ನಮ್ಮ ಹತ್ರ ಸತ್ಯ ಇದೆ, ಸತ್ಯ ಇದ್ರೆ ನಾವು ಗೆದ್ದೇ ಗೆಲ್ತೀವಿ. ಅದ್ರ ಜೊತೆಗೆ ಇವಾಗ ಅವರು ಮಾಡ್ತಾ ಇರುವಂತಹ ಮತ್ತೊಂದು ಆರೋಪ ಅಥವಾ ಕ್ಲಾರಿಟಿ ವಾಟ್ ಎವರ್ ಇಟ್ ಈಸ್ ಏನಾದ್ರು ಅನ್ಕೊಳ್ಳಿ, ಅವ್ರು ಹೇಳ್ತಾ ಇರೋದು ಗ್ಯಾಗ್ ಆರ್ಡರ್ ಒಂದು ಬಂದಿತ್ತು, ಈ ರೀತಿ ಸುದ್ದಿಗಳನ್ನ ಪ್ರಸಾರ ಮಾಡುವಂತಿಲ್ಲ, ಅವರ ಹೆಸರುಗಳನ್ನ ತೆಗೆದುಕೊಳ್ಳುವಂತಿಲ್ಲ ಅಂತ. ಆದ್ರೆ ಕರ್ನಾಟಕ ಹೈಕೋರ್ಟ್ ಅದನ್ನ ರಿಮೂವ್ ಮಾಡ್ತು. ಅದನ್ನ ರಿಮೂವ್ ಮಾಡಿದ ಕಾರಣಕ್ಕೋಸ್ಕರ ಮತ್ತೆ ಅದೇ ಫ್ಯಾಮಿಲಿ ಈ ರೀತಿಯ ಘಟನೆಗಳನ್ನ ನಡೆಸ್ತಾ ಇದೆ. ಅಂದ್ರೆ ರಿಮೂವ್ ಆದ ತಕ್ಷಣ ಈ ಯೂಟ್ಯೂಬರ್ಗಳಿಂದ ಹಿಡಿದು ಸಾಕಷ್ಟು ಜನ ಮಾಧ್ಯಮಗಳು ಅಲ್ಲಿ ಹೋಗಿ ವರದಿಯನ್ನ ಪ್ರಸಾರ ಮಾಡೋದಕ್ಕೆ ನಿಲ್ಸಿದ್ವು. ಅದಕ್ಕೋಸ್ಕರ ಅವರು ಒಂದಷ್ಟು ಗೂಂಡಾಗಳನ್ನ ಬಿಟ್ಟು ಓಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಅವರ ಆರೋಪ. ಈಗ ಗ್ಯಾಗ್ ಆರ್ಡರ್ ತೆಗೆದು 3-4 ದಿನ ಆಗಿದೆ. ಇವ್ರು ನಿನ್ನೆ ಅದರ ಆರೋಪ ಏನ್ ಮಾಡ್ತಿರೋ, ಅದು ತೆಗೆದಿದ್ದಕ್ಕೋಸ್ಕರ ಗ್ರಾಮಸ್ಥರು ಬಂದು ರೊಚ್ಚಿಗೆ ದೊಡ್ಡದ್ರು, ನಮ್ಮನ್ನ ದಾಳಿ ಮಾಡ್ಬಿಟ್ರು. ಅವ್ರು ಹೇಳೋದು ಗ್ರಾಮಸ್ಥರು ಅಂತ ಹೇಳಲ್ಲ, ಧರ್ಮಸ್ಥಳದ ಗೂಂಡಾಗಳು ಅಂತಾರೆ. ಆಯ್ತು, ಧರ್ಮಸ್ಥಳದ ಗೂಂಡಾಗಳೇ ಬಂದ್ರಪ್ಪ, ನಿಮ್ ಪ್ರಕಾರ ಒಪ್ಕೊಂಡ್ ಬಿಡೋಣ, ನಿಮ್ ಆರ್ಗ್ಯುಮೆಂಟ್ನೇ ಒಪ್ಕೊಳ್ಳೋಣ. ಧರ್ಮಸ್ಥಳದ ಗುಂಡಗಳು ನಾ 3-4 ದಿನದಿಂದ ಬಂದಿರೋರ್ರಿ, ನೆನ್ನೆ ಯಾಕೆ ಬಂದ್ರು? ನೆನ್ನೆ ತಾನೇ ಬಂದಿದೆ, ನೆನ್ನೆ ತಾನೇ ಗ್ಯಾಗ್ ಆರ್ಡರ್ ಇಲ್ಲ. 4 ದಿನ 3-4 ದಿನ 5 ದಿನ ಆಗಿರ್ಬೋದೇನೋ, ಆಗಿದೆ. ಅವಾಗ ಬರ್ತಾ ಇರೋರು ನೆನ್ನೆ ಯಾಕೆ ಬರ್ತಾರೆ? ಇದು ಎಮೋಷನ್ಸ್ ಮೇಲೆ ಆಗಿರೋ ಡ್ಯಾಮೇಜ್ ದಾಳಿ ಅಷ್ಟೇ. ಇದನ್ನ ತಿರ್ಚಂತ ಪ್ರಯತ್ನ ಇವ್ರು ಮಾಡ್ತಿರೋದು. ಇವ್ರು ಏನೇ ತಿರ್ಚಿದ್ರು ಈಗ FIR ಆಗಿದೆ, ಕಾನೂನು ಎದುರಿಸ್ಬೇಕಾಗತ್ತೆ, ಎದುರಿಸ್ತಾರೆ. ಓಕೆ, ಇನ್ನ ನಾನು ಒಬ್ಬ ಕಾಮನ್ ಸಿಟಿಸನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ದು ಮೈಸೂರು, ಓಕೆನಾ? ನಿಮ್ಮ ಮನೆ ಮುಂದೆ ಬಂದು ನಾನು ನಿಲ್ತೀನಿ. ನಿಮ್ಮ ಮನೆ ಮುಂದೆ ಬಂದು ನಾನು ನಿಂತ್ಕೊಂಡು ನಿಮ್ಮ ಮನೆಯ ಯಾವುದೋ ಒಬ್ಬ ಹಿರಿಯರು, ವಾಟ್ ಎವರ್ ಇಟ್ ಇಸ್, ಅವರು ರೇಪಿಸ್ಟು, ಅವರು ಕೊಲೆ ಮಾಡಿದ್ದಾರೆ, ಅವರು ಮರ್ಡರ್ ಮಾಡಿದ್ದಾರೆ, ಮೈಸೂರಿಗೆ ಯಾವುದೇ ಹೆಣ್ಣು ಮಕ್ಕಳನ್ನ ಕಳಿಸ್ಬೇಡಿ, ಮೈಸೂರು ಸೇಫ್ಟಿ ಅಲ್ಲ, ಮೈಸೂರನ್ನ ಕೆಟ್ಟದಾಗಿ ಬಿಂಬಿಸುವ ಕೆಲಸ ನಾನು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ನಾನು ಮಾಡ್ತೀನಿ. ಏನು ಮಾಡ್ತೀರ ನನಗೆ? ಅದೇ ನಾನು ಕೇಳ್ತಾ ಇರೋದು. ಧರ್ಮಸ್ಥಳಕ್ಕಾಗಿದ್ದು ಇದೇನೆ. ಧರ್ಮಸ್ಥಳ ಒಂದು ಕುಟುಂಬ ಅಲ್ಲ, ಅದೇ ಇಡೀ ಧರ್ಮಸ್ಥಳನೇ ಒಂದು ಕುಟುಂಬ. ಆ ಕುಟುಂಬದಿಂದ ಧರ್ಮಸ್ಥಳ ಇಲ್ಲ, ಧರ್ಮಸ್ಥಳನೇ ಕುಟುಂಬದ ತರ ಬಾಳ್ತಾ ಇದೆ. ಆ ಒಂದು ಕುಟುಂಬವನ್ನ ಎಷ್ಟರ ಮಟ್ಟಿಗೆ ಸುಮಾರು 15-13 ವರ್ಷದಿಂದ ಎಷ್ಟರ ಮಟ್ಟಿಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ, ಈ ಕಚಡಗಳು ಹೋರಾಟಗಾರರ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳೋಂತ ಈ ನಾಮರ್ದರು ಹೆಣ್ಣು ಮಕ್ಕಳಿಗೆ ನಿಂದಿಸ್ಕೊಂಡು ಆ ಮನೇಲಿರೋ ಹೆಣ್ಣು ಮಕ್ಕಳಿಗೆ ಬೈತಾರಲ್ಲ. ಸರಿಯಪ್ಪ, ಇವರು ಅತ್ಯಾಚಾರಿ ಕುಟುಂಬ ಅಂತಾರಲ್ಲ, ಆ ಅತ್ಯಾಚಾರಿ ಕುಟುಂಬದಲ್ಲಿರುವಂತ ಹೆಣ್ಮಕ್ಳು ಏನ್ ಮಾಡಿದ್ರಿ? ನಿಮ್ಗೆ ಆ ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ನಿಂದಿಸ್ತೀರಿ? ಏನ್ ಸೋಷಿಯಲ್ ಮೀಡಿಯಲ್ಲಿ ಟ್ರಾಲ್ ಮಾಡೋದು ನೋಡ್ಬೇಕು ಸರ್ ನೀವು. ಅವ್ರದೇ ಒಂದು ನಕಲಿ ಪೇಜ್ಗಳು ಮಾಡ್ಕೊಬಿಡ್ತಾರೆ, ಮಾಡ್ಕೊಂಡು ಸಿಕ್ಕಾಪಟ್ಟೆ ಇಷ್ಟ ಬಂದಂಗೆ ಮನಸ್ಸೋ ಇಚ್ಛೆ ಬೈತಾರೆ. ಅಂದ್ರೆ ಇವ್ರು ಯಾವ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾರೆ? ಸೌಜನ್ಯ ಇವರಿಗೆ ಟೂಲ್ ಕಿಟ್ ಆಗೋದ್ಲು, ಸೌಜನ್ಯ ಇವಳಿಗೆ ಟೂಲ್ ಕಿಟ್ ಆಗೋದ್ರು. ಪಾಪ ಹೆಣ್ಮಗುನ ಹೆಸರನ್ನ ಬಳಸ್ಕೊಂಡು ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋಣ ಬನ್ನಿ. ಯಾಕೆ ಸತ್ತೋಯ್ತಾ ಆ ಹೆಣ್ಮಗು? ಇಶುನೇ ಸತ್ತೋಯ್ತಾ? ಯಾಕೆ ಸಾಯಿಸಿದ್ರೆ ಹೇಳಿ? ಬುರ್ಡೆ ಬಂತು, ಅದಕ್ಕಿಂತ ದೊಡ್ಡ ಮ್ಯಾಟರ್ ಸಿಕ್ತು. ನಾಳೆ ಇನ್ನೊಂದು ದೊಡ್ಡ ಮ್ಯಾಟರ್ ತೆಗಿತಾರೆ, ಸಿಕ್ಕೇ ಸಿಗುತ್ತೆ ಇವ್ರಿಗೆ. ಇವರು ಕತೆ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ಸು. ನಾಳೆ ಧರ್ಮಸ್ಥಳದಲ್ಲಿ ಝೂ ಇತ್ತು ಅಂತ ನಾನು ಕೇಳ್ಪಟ್ಟೆ ಮುಂಚೆ. ಅಲ್ಲೇ ಉಡಗಳೆಲ್ಲ ಇವಾಗಲೂ ರಕ್ಷಣೆ ಮಾಡಿ ಇಟ್ಟಿದ್ದಾರೆ ಅಂತಂದ್ರು ಆಶ್ಚರ್ಯ ಪಡ್ಬೇಡಿ. ಮುಳ್ಳಂದಿಗಳನ್ನೂ ಅಲ್ಲೇ ಇಟ್ಟಿದ್ದಾರೆ ಅಂತಂದ್ರು ಆಶ್ಚರ್ಯ ಪಡ್ಬೇಡಿ. ಮುಳ್ಳಂದಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರು ದಕ್ಷಿಣ ಕನ್ನಡದ ಭಾಗದಲ್ಲಿ ಧರ್ಮಸ್ಥಳ ಅಂತಂದ್ರು ಆಶ್ಚರ್ಯ ಪಡ್ಬೇಡಿ. ಆ ಕುಟುಂಬ ಅಂತಂದ್ರು ಆಶ್ಚರ್ಯ ಪಡ್ಬೇಡಿ. ಇವರು ಕತೆ ಕಟ್ತಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಗಿರೀಶ್ ಮಟ್ಟಣ್ಣವ್ರ ಕತೆ ಕಟ್ಟಕ್ಕೆ ಏನಾದ್ರು ಸಹಾಯ ಬೇಕು ಅಂದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಇನ್ನ ಒಂದು ನಾನು ಗಮನಿಸ್ದಂಗೆ ಒಂದು ಡಬಲ್ ಸ್ಟ್ಯಾಂಡರ್ಡ್ ನನಗಿಲ್ಲಿ ಕಾಣ್ತಾ ಇದೆ. ಅಂತಂದ್ರೆ ನಿನ್ನೆ ಆ ಘಟನೆ ಆದ ನಂತರ 3 ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದ ನಂತರ ಅವರು ಮಾಡುವ ಆರೋಪ ಏನು ಅಂತಂದ್ರೆ, ಅಲ್ಲಿ ನಿಜವಾದ ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ಹೋದಂತಹ 3 ಜನ ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ, ಒಂದು ಸೈಡು. ಮತ್ತೊಂದು ಸೈಡು ಸುವರ್ಣ ನ್ಯೂಸ್ನ ರಿಪೋರ್ಟರು ವರದಿ ಮಾಡೋದಕ್ಕೆ ಹೋದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೊಡೆದ್ರು ಅನ್ನೋದು ಮತ್ತೊಂದು ಮ್ಯಾಟ್ರು. ಆದ್ರೆ ಅವರು ಅದಕ್ಕೆ ಕೊಡುವ ಸಮರ್ಥನೆ, ಧರ್ಮಸ್ಥಳದಲ್ಲಿ ನಿಜವಾದ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಗಳ ಮೇಲೆ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ ಅಂತ. ಹಂಗಿದ್ಮೇಲೆ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಮೇಲೆ ಇವರು ಮಾಡಿದಂತಹ ಹಲ್ಲೆನ ಗೂಂಡಾಗಳ ಹಲ್ಲೆ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ವಾ? ಹಲ್ಲೆ ಮಾಡಿದ್ದಾರೆ ಅಂತಲ್ಲ, ಮಾಡಿದ್ದಾನೆ ಅವನು. ಕಚಡ ನನ್ನ ಮಗ ವಿಡಿಯೋ ಬಂದಿದೆ,
ಸುವರ್ಣ ರಿಪೋರ್ಟರ್ಗೆ ಕೈ ಮಾಡ್ತಾನೆ ಇವನು. ಈ ಇಲ್ಲಿರೋ ಹೊಡೆದಿರೋರು ಯಾರೋ ಗ್ರಾಮಸ್ಥರು ಒಂದಷ್ಟು ಜನ ಅವ್ರ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಇವನ್ ತಗೊಂಡೋಗಿ ಆಕ್ರೋಶನ ಗ್ರಾಮಸ್ಥರ ಮೇಲೆ ಹಾಕ್ಬೇಕಿತ್ತು ಗಂಡಸು. ಇವನು ಹೋಗ್ಬಿಟ್ಟು ಇನ್ನೊಬ್ಬ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸತ್ಯ ಅನ್ವೇಷಣೆ ಮಾಡ್ತಾ ಇದೆ, ಅದಕ್ಕೆ ಉರಿ ಇವನಿಗೆ ತಡ್ಕೊಳಕ್ ಆಗ್ತಿಲ್ಲ. ಸತ್ಯಾನ್ವೇಷಣೆ ಮಾಡಕ್ ಯಾರು ಹೋಗ್ತಾರೆ ಆ ಪತ್ರಕರ್ತರನ್ನೆಲ್ಲ ವಿರೋಧ ಮಾಡ್ತಾನೆ ಇವನ್ ತಿಮ್ರೋಡಿ. ಈ ಬೇವರ್ಸಿಗೆ ಧೈರ್ಯ ಇಲ್ಲ, ಸತ್ಯ ಹೇಳಕ್ ಧೈರ್ಯ ಇಲ್ಲ, ಸಾಕ್ಷಿ ಕೊಡಕ್ ಧೈರ್ಯ ಇಲ್ಲ ಇವನಿಗೆ. ಫಸ್ಟ್ ಆಫ್ ಆಲ್ ಯಾವ್ದಾರ ಮೀಡಿಯಾದಲ್ಲಿ ಅವ್ನು ಚರ್ಚೆಗೆ ಬರ್ತಾ ಇದ್ದಾನ, ಗಿರೀಶ್ ಮಠನ ಬರ್ತಾ ಇದ್ದಾನ, ಸಮೀರ್ ಬರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಸ್ಕ್ರಿಪ್ಟೆಡ್ ಡಾಲ್, ಅವ್ನು ಸ್ಕ್ರಿಪ್ಟ್ ಮಾಡ್ಕತಾನೆ, ಮುಂದೆ ಟೆಲಿಪ್ರಾಂಪ್ಟರ್ ಇಡ್ಕತಾನೆ, ಇಡ್ಕೊ ಓದ ಅಂತ ಕಚಡ ನನ್ನ ಮಗ. ಅವನು ಕೂರ್ಸಿ ಆಯ್ತು ಯಾವ್ದಾರ ಒಂದು ಇಂಟರ್ವ್ಯೂಗೆ ನೀವೇ ಕರೀರಿ, ನಿಮ್ ಇಂಟರ್ವ್ಯೂಗೆ ಬರ್ಲಿ. ಅವ್ನು ಅವ್ರ ಅಪ್ಪಂಗೆ ಹುಟ್ಟಿದ ಮಗ ಆದ್ರೆ ಇಂಟರ್ವ್ಯೂಗೆ ಸಮೀರ್ ಬರ್ಬೇಕು. ಇಲ್ಲ ಅಂತಂದ್ರೆ ನಾನು ನಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತ ಒಪ್ಕೋಬೇಕು, ಸುಳ್ಳು ಹೇಳ್ದೆ ಅನ್ನೋದು ಒಪ್ಕೋಬೇಕು. ಇದು ಕಂಪ್ಲೀಟ್ಲಿ ನೋಡಿ. ಇವತ್ತು ಸುವರ್ಣ ನ್ಯೂಸ್ ರಿಪೋರ್ಟರ್ ಹೊಡೆದಿದ್ದಾರೆ, ನಾಳೆ ಇನ್ನೊಬ್ಬ ರಿಪೋರ್ಟರ್ ಹೊಡಿತಾರೆ. ಇವ್ರ ವಿರುದ್ಧ ಯಾರು? ಇವ್ರ ವಿರುದ್ಧ ಅಂತಂದ್ರೆ ಸತ್ಯ ಮಾತಾಡೋರು, ಸುಳ್ಳು ಹೇಳೋ ಗ್ಯಾಂಗ್ ಒಂದ್ ಕಡೆ ಆದ್ರೆ ಸತ್ಯ ಮಾತಾಡೋ ಗ್ಯಾಂಗ್ ಇನ್ನೊಂದ್ ಕಡೆ. ಇಲ್ಲಿ ಯಾರು ಸತ್ಯ ಮಾತಾಡ್ತಾರೆ ಅವ್ರ ವಿರುದ್ಧ ಹೊಡಿಯಕ್ ಹೋಗೋದು, ದಾಳಿ ಮಾಡೋದು. ಉಜುರಲ್ಲಿ ಏನೋ ಕಾಯ್ಕೊ ಕೂತಿದ್ದಾರೆ ಅನ್ನೋಂತಹ ಒಂದಷ್ಟು ಇನ್ಫಾರ್ಮೇಶನ್ಗಳಿದೆ. ಧರ್ಮಸ್ಥಳದಿಂದ ಆಟೋ ಡ್ರೈವರ್ಗಳು ಬರ್ಲಿ, ಇಲ್ಲಿ ಹೊಡೆದೇ ಓಡಿಸ್ತೀವಿ ಅವ್ರನ್ನ ಅಂತ. ಪೊಲೀಸರು ಇದಕ್ಕೆ ಆಕ್ಷನ್ ತಗೊಂಡು ನನ್ನ ಮಕ್ಕಳನ್ನ ಫಸ್ಟ್ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದು ಇನ್ನ ದೊಡ್ಡ ಮಟ್ಟಕ್ಕೆ ಗಲಾಟೆ ಎದ್ದೇಳುವ ಸಾಧ್ಯತೆ ಇದೆ. ಫೈನಲಿ ಜನಗಳಿಗೆ ಈ ವಿಚಾರದಲ್ಲಿ ಜವಾಬ್ದಾರಿಯುತ ಪತ್ರಕರ್ತನಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ಈ ರೀತಿ ಪ್ರಕರಣ ಆಗಬಾರ್ದಿತ್ತು, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಆದ್ರೆ ಅಲ್ಲಿನ ಜನರ ಭಾವನೆ ಯಾವ ರೀತಿ ವರ್ತಿಸಿದೆ ಅನ್ನೋದನ್ನ ನೀವೆಲ್ಲರೂ ನೆನ್ನೆ ನೋಡಿದ್ದೀರಿ. ಇದಕ್ಕೆ ಕಾನೂನು ಆಕ್ಷನ್ ತಗೊಳುತ್ತೆ, ಅವ್ರ ಮೇಲೂ ತಗೊಳುತ್ತೆ, ಗ್ರಾಮಸ್ಥರು ಯಾರು ಹೊಡೆದಿರೋ ಅವ್ರ ಮೇಲೂ ತಗೊಳುತ್ತೆ. ಈ ಕಚಡ ಗ್ಯಾಂಗ್ ಯಾರು ಪತ್ರಕರ್ತರನ್ನ ಹಲ್ಲೆ ಮಾಡಿದ್ದಾರೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಯೂಟ್ಯೂಬರ್ಗಳನ್ನ ನೀವು ಪತ್ರಕರ್ತರ ಲಿಸ್ಟ್ಗೆ ಹಾಕಬೇಡಿ. ಅವ್ರು ಮಾಡ್ತಾ ಇದ್ದಿದ್ದು ಷಡ್ಯಂತ್ರ ಅಷ್ಟೇ. ಆದರೆ ನೈಜವಾದ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದಂಥ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಹೊಡೆದಿದ್ದಾರೆ. ಇದು ಬಹಳ ಖಂಡಿಸ್ಬೇಕು. ಪತ್ರಕರ್ತನಾಗಿ ನಂಗೆ ಬೇಜಾರಾಗುತ್ತೆ ರೀ. ಅವ್ರು ನನ್ನ ಮೇಲೆ ಮುಟ್ದಂಗೆ ಈ ಲೆಕ್ಕ, ಅವನನ್ನು ಮುಟ್ಟಿದ್ದಾರೆ ಅಂದ್ರೆ ನನ್ನ ಮುಟ್ಟಿದ್ದಾರೆ ಅಂತಾರೆ ಲೆಕ್ಕ. ಅದು ಪತ್ರಕರ್ತರು ಇವತ್ತು ಒಂದಾಗಬೇಕು, ಪತ್ರಕರ್ತರು ಸತ್ಯಾನ್ವೇಷಣೆ ಮಾಡೋಣ. ಅಲ್ಲಿ ಕುಟುಂಬ, ಇವ್ರು ಹೇಳ್ತಾ ಇರುವಂತಹ ದೊಡ್ಡ ದನಿಗಳ ಕುಟುಂಬನೇ ತಪ್ಪು ಮಾಡಿದ್ರೆ ಅವ್ರು ಇರುತ್ತಾನೆ ನಾವು ಎಲ್ಲ ಸುದ್ದಿ ಪ್ರಸಾರ ಮಾಡೋಣ. ತಪ್ಪಾಗದೆ ಇದ್ರೆ, ತಪ್ಪು ಮಾಡಿಲ್ಲ ಅಂತಂದ್ರೆ ಈ ನಕಲಿ ಗ್ಯಾಂಗ್ ಏನಿದೆ ಹೋರಾಟಗಾರದು, ಇವ್ರನ್ನ ಬೆತ್ತಲಾಗಿ ತೋರ್ಸೋಣ. ಜನರು ಯಾವುದೇ ಡಿಸಿಷನ್ಗೆ ಬರಬೇಡಿ. ಇನ್ನ ಇದು ಜಸ್ಟ್ ಒಂದು ಟಾಪಿಕ್ ಬಂದಿದೆ, ಹೋಗುತ್ತೆ ಅಷ್ಟೇ.